ಬಿಗ್ ಬಾಸ್ ಕನ್ನಡ ಸೀಸನ್ 10 ಈ ಫಿನಾಲೆ ಆದ್ಮೇಲೆ ನನ್ಗಂತೂ ಸಿಕ್ಕಾಪಟ್ಟೆ ಮೆಸೇಜ್ ಬರ್ತಿತ್ತು, ನೀವ್ ಯಾಕಿನ್ನು ಇವ್ರ ಇಂಟರ್ವ್ಯೂ ಮಾಡಿಲ್ಲ ಅಂತ. ನಾನು ಕೂಡ ಕಾಯ್ತಾ ಇದ್ದೆ ಇವರ ಇಂಟರ್ವ್ಯೂ ಮಾಡಕ್ಕೆ. ಯಾರಪ್ಪ ಇವತ್ತು ನನ್ನ ಜೊತೆ ಇರೋದು ಅಂತಂದ್ರೆ, ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ನವ್ಯಾ ಶೆಟ್ಟಿ. ಅಂಡ್ ಇವತ್ತು ನನ್ನ ಜೊತೆ ಇರೋಂಥದ್ದು ಕ್ರಶ್ ಆಫ್ ಕರ್ನಾಟಕ ಇಂದ ಹಿಡಿದು ಸಿಂಹಿನಿ ಆಫ್ ಕರ್ನಾಟಕ ಈ ಒಂದು ಜರ್ನಿನ ಒಂದು ಎಕ್ಸ್ಪೀರಿಯನ್ಸ್ ಮಾಡಿ ಎಂಜಾಯ್ ಮಾಡಿ ಇವತ್ತು ನನ್ನ ಜೊತೆ ಇದ್ದಾರೆ. ಎಸ್, ಸಂಗೀತ ಶೃಂಗೇರಿ ಅವರಿದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡೋಣ. ಹೇಗಿತ್ತು ಬಿಗ್ ಬಾಸ್ ಜರ್ನಿ ಕೇಳೋಣ. ಹಾಯ್, ನಮಸ್ತೆ. ನಮಸ್ಕಾರ. ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು. ಸಾರಿ, ಇದು ಸೀರೆ ಉಡೋದಕ್ಕೆ ಕಾರಣನೇ ನೀವು ಸ್ಯಾರಿಲಿ ಬರ್ತೀರಾ ಅಂತ ನಾನು ಸ್ಯಾರಿ ಉಟ್ರೆ ಫುಲ್ ಟ್ವಿಸ್ಟ್ ಆಗ್ಬಿಟ್ಟಿದೆ. ಯಾಕೆ ಹೇಳಿ? ನಾನು ಅನ್ಪ್ರಿಡಿಕ್ಟಬಲ್. ಕರೆಕ್ಟ್ ಪ್ರೂವ್ ಆಯ್ತು ಇಲ್ಲಿ. ಅಂಡ್ ನೀವು ಕೂಡ ತುಂಬಾ ಮುದ್ದಾಗಿ ಕಾಣ್ತಾ ಇದ್ದೀರಾ, ವೈಟ್ ಅಲ್ಲಿ ಪೀಸ್ಫುಲ್ ಆಗಿ. ಸೊ ಎಸ್, ಹೇಳಿ ಹೇಗೆ ಅನಿಸ್ತಾ ಇದೆ ಹೊರಗೆ ಬಂದಿದ್ದು ಅಂಡ್ ಆ ಜರ್ನಿ ಹೇಗಿತ್ತು? ನನ್ನ ಬಟ್ಟೆನೇ ಹೇಳುತ್ತೆ ಅನ್ಸುತ್ತೆ ಹೇಗೆ ಅನಿಸ್ತಾ ಇದೆ ಅಂತ. ನೀವು ಹೇಳ್ದಂಗೆ ಪೀಸ್ಫುಲ್. ತುಂಬ ಜಾಸ್ತಿ ಅಲ್ಲಿ ಅಂದರೆ ಅದೇ ಜನದ ಮಧ್ಯೆ ಇದ್ದು ನಂಗೆ ಅನಿಸ್ತಿತ್ತು ಯಾವಾಗ ನಾನು ನನ್ನ ಫ್ಯಾನ್ಸ್ನ ಮೀಟ್ ಮಾಡ್ತೀನಿ, ನನ್ನ ಫ್ಯಾಮಿಲಿ ಮೀಟ್ ಮಾಡ್ತೀನಿ ಅಂತ ತುಂಬ ಅನಿಸ್ತಾ ಇತ್ತು. ಬಂದ ತಕ್ಷಣ ನಾನು ಮೊಬೈಲ್ ಮುಟ್ಲಿಲ್ಲ, ಟ್ರಾಲ್ಸ್ ಏನಾಗಿಲ್ಲ, ಎಪಿಸೋಡ್ ಏನಾಗಿದೆ ಅಂತ ನೋಡಿಲ್ಲ. ಒಂದೆರಡು ದಿವಸ ನಾನು ಟೈಮ್ ಕೊಟ್ಕೊಂಡು ನನ್ನ ಫ್ಯಾಮಿಲಿ ಜೊತೆ ಇದ್ದು ತುಂಬ ಚೆನ್ನಾಗಿ ಕಾಲ ಕಳೆದಿದ್ದೀನಿ. ತುಂಬ ಪೀಸ್ಫುಲ್ ಆಗಿಬಿಟ್ಟು ಇವಾಗ ಇಂಟರ್ವ್ಯೂಸ್ ನಿಧಾನಕ್ಕೆ ಅಟೆಂಡ್ ಮಾಡ್ತಿದ್ದೀನಿ. ಪಬ್ಲಿಕ್ ಟಿವಿಗೆ ಬರಬೇಕು ಅಂತ ಅವತ್ತಿಂದ ಕಾಯ್ತಾ ಇದ್ದೀನಿ. ಬಟ್ ಸಮಯ ಆ ಕಡೆ ಈ ಕಡೆ ಆಗಿಬಿಟ್ಟು ಕೆಲವೊತ್ತಿ ನೀವು ಸಿಗಲ್ಲ, ಕೆಲವೊತ್ತಿ ನಾನು ಸಿಗಲ್ಲ, ಅಂತೂ ಇಂತೂ ನೋಡಿ. ಯಾ, ಫೈನಲಿ. ಸೊ ಎಸ್, ಯಾರೆಲ್ಲ ಸಂಗೀತ ಅವರ ಫ್ಯಾನ್ಸ್ ನಂಗೆ ಮೆಸೇಜ್ ಅಲ್ಲಿ ಕಾಮೆಂಟ್ಸ್ ಅಲ್ಲಿ ಕೇಳ್ತಾ ಇದ್ರಿ ಯಾಕೆ ನೀವಿನ್ನು ಇಂಟರ್ವ್ಯೂ ಮಾಡಿಲ್ಲ ಅಂತ, ನೋಡಿ ಇದೇ ಆಗಿದ್ದು. ಅವ್ರು ಫ್ರೀ ಇದ್ದಾಗ ನಾವು ಆಗ್ತಿರ್ಲಿಲ್ಲ, ದ ಸೇಮ್ ವೇ. ಸೊ ಎಸ್, ಫೈನಲಿ ಈಗ ಇದೀವಿ ಮಾತಾಡೋದಕ್ಕೆ. ಬಿಗ್ ಬಾಸ್ ಹೋಗೋಕ್ಕೂ ಮುಂಚೆ ಏನು ಥಾಟ್ ಇತ್ತು? ಈಗ ಜರ್ನಿ ಮುಗಿಸಿ ಹೊರಗೆ ಬಂದಮೇಲೆ ಏನು ಅನಿಸ್ತಾ ಇದೆ? ಹೋಗೋಕ್ಕಿಂತ ಮುಂಚೆ ಅನಿಸ್ತಿತ್ತು ಎಲ್ಲಿ ನಾನು ಇವಾಗ ಸೆಟ್ ಮಾಡಿರುವಂಥ ಗ್ರಾಫ್, ಅಂದರೆ ನನ್ನ ಮೂವಿ ಹಿಟ್ ಆಗಿತ್ತು, ಐ ವಾಸ್ ಆನ್ ಲೀಡ್, ನಂಗೆ ಸುಮಾರಷ್ಟು ಆಫರ್ಸ್ಗಳು ಬರ್ತಾ ಇದ್ವು. ಎಲ್ಲಿ ನನಗೆ ನನ್ನ ಗ್ರಾಫಿಗೆ ಪ್ರಾಬ್ಲಮ್ ಆಗುತ್ತೆ. ಬಿಕಾಸ್ ಯೂಶ್ವಲಿ ಲೀಡಲ್ಲಿ ಟ್ರೆಂಡಿಂಗಲ್ಲಿ ಇರುವಂಥ ಹೀರೋಯಿನ್ ಯಾವತ್ತೂ ಬಿಗ್ ಬಾಸ್ ಒಳಗೆ ಎಂಟರ್ ಆಗಲ್ಲ. ಭಯ ಇರುತ್ತೆ, ಸುಮಾರಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಕರಿಯರ್ ಎಲ್ಲೋ ಮುಳುಗೋಗ್ಬಿಡ್ಬೋದು ಅನ್ನೋ ಒಂದು ಭಯ ಇರುತ್ತೆ. ಸೊ ಹೋಗಬೇಕಾ ಬೇಡವಾ ಅನ್ನೋದು ತುಂಬ ಜಾಸ್ತಿ ಯೋಚನೆ ಇಟ್ಕೊಂಡು, ಕನ್ಫ್ಯೂಷನ್ ಇಟ್ಕೊಂಡು ಒಳಗೆ ಕಾಲಿಟ್ಟೋಳು ನಾನು. ಏನಾಗುತ್ತೋ ನೋಡೋಣ ಅಂತ ಅಂದ್ಕೊಂಡು. ಸೊ ಇಟ್ ವಾಸ್ ರಿಸ್ಕಿ. ಬಟ್ ನಾನು ನನ್ನ ಓದಬೇಕಿದ್ರೆ ಕಲ್ತಿರೋದೇ ರಿಸ್ಕ್ ತೊಗೊಂಡ್ರೆ ರಿವಾರ್ಡ್ ಸಿಗೋಕ್ಕೆ ಸಾಧ್ಯ ಅಂತ. ಸೊ ಹಾಗೆ ಆಯಿತು. ನಾನು ಒಳಗೆ ಹೋದ್ಮೇಲೆ ಕಷ್ಟ ಸಿಕ್ಕಾಪಟ್ಟೆ ಇತ್ತು. ಬಟ್ ಹೊರಗಡೆ ಬರಬೇಕಿದ್ರೆ ನಾನು ಏನು ಅಂದ್ಕೊಂಡು ಹೋಗಿದ್ನೋ, ಜನರ ಪ್ರೀತಿ ನಾನು ಗಳಿಸ್ಬೇಕು ಅಂತ ಇದ್ದೆ. ಜನರಿಗೆ ಸಂಗೀತ ಶೃಂಗೇರಿ ಯಾರು ಅಂತ ತೋರಿಸ್ಬೇಕು ಅಂತ ಇದ್ದೆ. ನನ್ನ ಪಾತ್ರಗಳನ್ನ ಬಿಟ್ಟು ನನ್ನ ಪರ್ಸನಾಲಿಟಿ ಹೇಗೆ ಅಂತ ತಿಳಿಸ್ಬೇಕಂತ ಇದ್ದೆ. ಅದರಿಂದ ಸುಮಾರು ಜನ ಇನ್ಸ್ಪೈರ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೆ. ಅದು ನಿಜ ಆಗಿದೆ. ಇವತ್ತು ಏನೇ ಇದ್ದರೂ ಇದೆಲ್ಲ ಆಗಿರೋದು ಬಿಕಾಸ್ ಈ ವೇದಿಕೆಯಿಂದ. ಇಲ್ಲ ಅಂದಿದ್ರೆ ಮೋಸ್ಟ್ಲಿ ನಂದು ಈ ಪರ್ಸ್ನಾಲಿಟಿ ನನ್ನ ಜನಕ್ಕೆ ತೋರ್ಸೋಕ್ಕಾಗ್ತಿರ್ಲಿಲ್ಲ. ಬಿಗ್ ಬಾಸ್ ಅನ್ನುವಂಥದ್ದು ಎಷ್ಟೋ ಜನರ ಕನಸಾಗಿರುತ್ತೆ. ಸೊ ಅಲ್ಲೊಂದು ಚಾನ್ಸ್ ಸಿಗ್ಲಪ್ಪ ಅಂತ ಒಂದು ಸಿಕ್ಕಾಪಟ್ಟೆ ಡ್ರೀಮ್ಸ್ ಇರುತ್ತೆ. ಎಷ್ಟೋ ಜನ ನಿಮ್ಮನ್ನ ನೋಡೋತ್ತಿಗೆ, ಅಂದರೆ ಯಾರೆಲ್ಲ ಅಲ್ಲಿ ಆಡ್ತಿರ್ತಾರೆ ಅವ್ರು ನಾವು ಅಲ್ಲಿದ್ದರೆ ಏನು ಮಾಡ್ತಿದ್ವಿ, ಹೀಗೆ ರಿಯಾಕ್ಟ್ ಮಾಡ್ತಿದ್ವಾ, ಹಾಗೆ ರಿಯಾಕ್ಟ್ ಮಾಡ್ತಿದ್ವಾ ಅಂತ ಎಲ್ಲರೂ ಅಂದ್ಕೊಂಡಿರ್ತಾರೆ. ಸೊ ಬಿಗ್ ಬಾಸ್ ಅನ್ನುವಂಥ ಅಷ್ಟು ದೊಡ್ಡ ವೇದಿಕೆ, ಆ ಒಂದು ಟೀಮ್ ಬಗ್ಗೆ ನೀವು ಹೇಳೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವರು ಸ್ಪೆಷಲಿ ದ ಕ್ರೂ, ಡೈರೆಕ್ಟರ್ಸ್ ಆ್ಯಂಡ್ ದ ಕ್ರೂ ಆ್ಯಂಡ್ ಅಲ್ಲಿರೋರು ಎಲ್ಲರೂ ಎಷ್ಟು ಚೆನ್ನಾಗಿ, ಅಂದರೆ ಬಿಗ್ ಬಾಸ್ ಒಳಗಿರಬೇಕಿದ್ರೆ ಅವರ ಪ್ರೆಸೆನ್ಸ್ ನಮಗೆಲ್ಲೂ ಗೊತ್ತಾಗಬಾರ್ದು ಅನ್ನೋದು ಹೌದು. ಬಟ್ ನನಗೆ ಕಣ್ಣಿಟ್ಟಾಗಿರೋ ಇರ್ಬೋದು, ಅಥವಾ ನಮ್ಮ ಬಟ್ಟೆಗಳ ಬಗ್ಗೆ ತೋರಿಸ್ತಿರೋಂಥ ಕಾಳಜಿ ಇರ್ಬೋದು. ಅಂದರೆ ಎಲ್ಲೂ ಕೂಡ ನಾವು ಯಾವ ಥರದ್ದು ಎಕ್ಸ್ಪೋಸಿವ್ ಕ್ಲೋತ್ಸ್ ಹಾಕಬಾರ್ದು ಅಂತ ಅವ್ರು ತುಂಬ ಚೆನ್ನಾಗಿ ನೋಡ್ಕೊತಿದ್ರು. ಹಾಗೇನಾದರೂ ಆದ ತಕ್ಷಣ ಅವ್ರು ಕನ್ಫೆಷನ್ ರೂಮಿಗೆ ಕರೆದ್ಬಿಟ್ಟು ನಮಗೆ ಕ್ಲಿಯರಾಗಿ ಹೇಳ್ತಿದ್ರು. ಬಿಗ್ ಬಾಸ್ ಅನೌನ್ಸ್ಮೆಂಟ್ ಬರ್ತಿತ್ತು ಅವಾಗ, ಸ್ಲೋ ಆಗಿ ನಿಧಾನವಾಗಿ ಮೆದುದನ್ನೆಲ್ಲ ಹೇಳ್ತಿದ್ರು, ನಿಮ್ಮ ಬಟ್ಟೆಗಳ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಳ್ಳಿ, ಯಾಕಂದರೆ ಇಲ್ಲಿ ಕ್ಯಾಮ್ರಾಸ್ ಎಲ್ಲ ಕಡೆ ಇರ್ತವೆ ಅಂತ ಅವ್ರು ನಮಗೆ ಅಲರ್ಟ್ ಮಾಡಿಸಿದ್ರು. ಅದೇನಾಗ್ತಿತ್ತು ಅಂದರೆ ಅಲ್ಲಿ ಇದ್ದು ನಾವು ಮರ್ತು ಹೋಗ್ಬಿಡ್ತಿದ್ವಿ, ಕ್ಯಾಮ್ರಾಸ್ ಇದೆ, ಎಲ್ಲ ಕಡೆಯಿಂದ ನೋಡ್ತಾ ಇದ್ದಾರೆ ಅನ್ನೋದು ನಮಗೆ ಆ ಅಲರ್ಟ್ನೆಸ್ ಹೊರಟೋಗ್ಬಿಡ್ತಿತ್ತು. ಸೊ ಅದೊಂದು ಹೇಳಿದ ತಕ್ಷಣ ನಮಗೆ ಕರೆಕ್ಟ್ ಹೌದಲ್ವಾ ಅಂತ ಅನಿಸ್ತಿತ್ತು. ಆ್ಯಂಡ್ ದಟ್ಸ್ ವೆರಿ ಸ್ವೀಟ್. ಅವರು ತೋರಿಸ್ತಿರೋಂಥ ಕನ್ಸರ್ನು ಅದು ಬೇಕಾಗಿರಲಿಲ್ಲ ಮೋಸ್ಟ್ಲಿ, ಅಂದರೆ ಬಟ್ ದೇ ಕೇರ್ಡ್, ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಬಿಕಾಸ್ ಅವ್ರು ನಮ್ಮನ್ನ ಆ್ಯಸ್ ಅ ಕಂಟೆಸ್ಟೆಂಟ್ ಇವರಿಂದ ನಮಗೆ ಇದು ಆಗಬೇಕಿದೆ ಅಂತ ನೋಡಿಲ್ಲ. ಅವ್ರು ನನ್ನ ಫ್ಯಾಮಿಲಿ, ಅವ್ರನ್ನ ನಾವು ಹಾಗೆ ಹೇಗಿದ್ದಾರೋ ಆಗ ತೋರಿಸ್ಬೇಕು ಹೌದು, ಬಟ್ ಅವ್ರನ್ನ ನಾವು ಪ್ರೊಟೆಕ್ಟ್ ಕೂಡ ಮಾಡಬೇಕು ಅಂತ ಅವರು ಅದನ್ನ ಆ ಕಾಳಜಿನ ತೋರಿಸಿದ್ದಾರೆ. ನನ್ನ ಕಣ್ಣು ಪ್ರಾಬ್ಲಮ್ ಆಗಿರ್ಬೋದು, ಇನ್ನೊಬ್ರಿಗೇನೋ ಇಂಜುರಿ ಆಗಿರ್ಬೋದು, ಅವಾಗ ಅದಕ್ಕೆ ಮೆಡಿಕಲ್ ಟ್ರೀಟ್ಮೆಂಟ್ ನಾವು ಕೇಳ್ದೇನೆ ಅವ್ರು ತುಂಬ ಚೆನ್ನಾಗಿ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ರಿಯಲಿ ಇಷ್ಟು ಬೇಗ ನನ್ನ ಕಣ್ಣು ರಿಕವರಿ ಆಗ್ತಿದೆ ಅಂದರೆ ಐ ಗಿವ್ ದೆಮ್ ಕ್ರೆಡಿಟ್ಸ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಮೋಸ್ಟ್ಲಿ ಅದೇ ಕಾರಣ ಅನಿಸುತ್ತೆ, ರಿಸಲ್ಟ್ಸ್ ಏನೇ ಇದ್ದರೂ ಕೂಡ ನಂಗೆ ಅವ್ರ ಮೇಲೆ ಏನಾದರೂ ಕಂಪ್ಲೇಂಟ್ಸ್ ಇಲ್ಲ. ನಂಗೆ ತುಂಬ ಪ್ರೀತಿ ಇದೆ ಅವ್ರ ಕಡೆ, ಬಿಕಾಸ್ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವ್ರು ಹಂಗೆ ನೋಡ್ಕೊಂಡೇ ಇದ್ದಿದ್ರೆ ಮೋಸ್ಟ್ಲಿ ಬಂದಿರೋಂಥ ರಿಸಲ್ಟಿಗೆ ನಂಗೆ ಬೇಜಾರಾಗಿ ನಾನು ಬ್ಲೇಮ್ ಮಾಡ್ಬೋದಿತ್ತು, ಇದಾಯಿತು ಅದಾಯಿತು ಅಂತ. ಬಟ್ ಇಲ್ಲ, ಒಂದು ಕಂಟೆಸ್ಟೆಂಟಿಗೂ ಕೂಡ ತುಂಬ ಪ್ರೀತಿ ತೋರಿಸಿದ್ದಾರೆ. ಮೋಸ್ಟ್ಲಿ ಅದೇ ಕಲರ್ಸ್ ಅನಿಸುತ್ತೆ, ಅದೇ ಬಿಗ್ ಬಾಸ್ ಕ್ರೂ ಅನಿಸುತ್ತೆ. ಬಟ್
ಟ್ರಸ್ಟ್ ಮೀ, ಎಲ್ಲೂ ಒಂದು ಕಡೆ ಕೂಡ ನಾನು ಏನಕ್ಕೆ ಹೋದೆ ಅನ್ನೋ ಒಂದು ಕ್ವಶನ್ ಬರ್ತಾನೆ ಇಲ್ಲ ನನಗೆ. ಫೇಸ್ ಮಾಡಿರ್ಬೋದು ಅಲ್ಲಿ ಸಂದರ್ಭಗಳು, ಆ ಪರಿಸ್ಥಿತಿಗಳು, ಆ ಗೇಮ್ ನಂಗೆ ಕಷ್ಟ ಅನಿಸ್ತು, ಬಟ್ ಕ್ರೂ ಬಗ್ಗೆ ನಂಗೆ ತುಂಬ ತುಂಬ ರೆಸ್ಪೆಕ್ಟ್ ಇದೆ.